SSLC ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದಂಥ ವಿಡಿಯೋ ಏನೆಂದರೆ, ಈ ಸೆಕೆಂಡ್ ಲ್ಯಾಂಗ್ವೇಜ್ ಇರುವಂತಹ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ದಲ್ಲಿರುವಂತಹ ಇಂಗ್ಲೀಷ್ ಸಬ್ಜೆಕ್ಟಲ್ಲಿರುವಂತಹ ಒಂದು ಪಾಠ ಜೆಂಟಲ್ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೀಡಿಯಾ ಬಗ್ಗೆ ಸಂಪೂರ್ಣವಾದಂಥ ಕನ್ನಡ ಸಾರಾಂಶವನ್ನು ಈ ವಿಡಿಯೋದಲ್ಲಿ ಬಿಟ್ಟಿದ್ದೇನೆ. ಟೀಚ್ RK ಕನ್ನಡ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. ಶುರು ಮಾಡೋಣ ಬನ್ನಿ. ಓಕೆ, ಜಾನ್ ಎ ಶೆಡಿಲ್ ಅವರು ಜೆಂಟಲ್ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೀಡಿಯಾವನ್ನು ಬರೆದಿದ್ದಾರೆ. ಓಕೆ, ಇಲ್ಲಿ ಮುಖ್ಯವಾಗಿ ಶುರು ಮಾಡೋಣ ಬನ್ನಿ. ಫಸ್ಟ್ ಪ್ಯಾರಾದಲ್ಲಿ ಇಟ್ ಟುಕ್ ಮಂತ್ಸ್ ಆಫ್ negotiations to come to an understanding with the old man. He was in no hurry. ಯಾಕಂದರೆ ಇಟ್ ಟುಕ್ ಮಂತ್ಸ್ ಆಫ್ ನೆಗೋಷಿಯೇಷನ್ಸ್ ಕಮ್ ಟು ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್. ಒಬ್ಬ ಓಲ್ಡ್ ಮ್ಯಾನ್ ಇರ್ತಾನೆ, ಜೆಂಟಲ್ ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೀಡಿಯಾ. ಅದು ಒಂದು ಊರಿನ ಹೆಸರು ರಿಯೋ ಆ್ಯಂಡ್ ಮೀಡಿಯಾ. ಇಲ್ಲಿ ಕೆಲವೊಂದು ತಿಂಗಳಲ್ಲಿ ಅವನಿಗೆ ಒಂದು ವಿಶೇಷವಾದಂಥ ಒಂದು ಇದಿರುತ್ತೆ, ತನ್ನ ಲ್ಯಾಂಡನ್ನು ಇದು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಹಿ ವಾಸ್ ಇನ್ ನೋ ಹರಿ. ಪಾಪ ಅವನಿಗೆ ಯಾವುದೇ ರೀತಿ ಆಸೆ ಆಕಾಂಕ್ಷೆಗಳು ಯಾವುದೂ ಇರೋದಿಲ್ಲ. ಅವನು ಕೂಡ ಸ್ವಲ್ಪ ಆಸ್ತಿಯನ್ನು ಹೊಂದಿರ್ತಾನೆ. ಓಕೆ, ವಾಟ್ ಹಿ ಹ್ಯಾಡ್ ದ ಮೋಸ್ಟ್ ಆಫ್ ಹಸ್ ಟೈಮ್ ಹಿ ಲಿವ್ಡ್ ಅಪ್ ಇನ್ ರಿಯೋ ಆ್ಯಂಡ್ ಮೀಡಿಯಾ. ಅವನೊಬ್ಬ ಓಲ್ಡ್ ಮ್ಯಾನ್ ಎಲ್ಲಿರ್ತಿದ್ನಪ್ಪ ಅಂದರೆ, ಯಾವ ಒಂದು ಊರಲ್ಲಿ ಇರ್ತಿದ್ನಂದರೆ ರಿಯೋ ಆ್ಯಂಡ್ ಮೀಡಿಯಾದಲ್ಲಿ ಇರ್ತಾನೆ. ವೇರ್ ಹೀಸ್ ಪೀಪಲ್ ಹ್ಯಾಡ್ ಬೀನ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ಅವನು ನೂರಾರು ವರ್ಷಗಳ ಕಾಲ ಅದೇ ಒಂದು ರಿಯೋ ಆ್ಯಂಡ್ ಮೀಡಿಯಾ ಎಂಬ ಹಳ್ಳಿಯಲ್ಲಿ ವಾಸವಾಗಿರ್ತಾನೆ ಓಲ್ಡ್ ಮ್ಯಾನ್. ಹಿ ಟಿಲ್ಡ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್. ಹಿಸ್ ಹೌಸ್ ವಾಸ್ ಸ್ಮಾಲ್ ಆ್ಯಂಡ್ ವಾಚ್ ಬಟ್ ಇನ್ಕ್ವೈಂಟ್ ದ little creek in run through his land. His orchard was green and beautiful. ಅವನಿಗೆ ಒಂದು ಚಿಕ್ಕ ಪುಟ್ಟವಾದಂತಹ ಮನೆ ಇರುತ್ತೆ. ಮನೆಯ ಸುತ್ತಮುತ್ತ ಒಂದು ಸುಂದರವಾದಂತಹ ತೋಟ ಇರುತ್ತೆ. ಓಕೆ, ಓರ್ಚರ್ಡ್ ಹೂವಿನ ಒಂದು ಹಣ್ಣುಗಳ ಒಂದು ರಾಶಿಯೇ ಆ ಒಂದು ಸುಂದರವಾದಂತಹ ಮನೆ ಮತ್ತು ಗಾರ್ಡನನ್ನು ಹೊಂದಿರುತ್ತೆ. ಅದು ತುಂಬ ಚಂದವಾಗಿ ಕಾಣ್ತಾ ಇರ್ತದೆ. ಹಾಗೆ ಎರಡನೇ ಪ್ಯಾರ ನೋಡೋಣ. ದ ಡೇ ಆಫ್ ದ ಸೇಲ್ ಹಿ ಕೇಮ್ ಇನ್ ಟು ದ ಆಫೀಸ್. ಓಲ್ಡ್ ಮ್ಯಾನ್ ಏನು ಮಾಡ್ತಾನೆ, ಅದು ಒಂದು ತನ್ನ ಆಸ್ತಿಯನ್ನು ಮಾರುವುದಕ್ಕೆ, ಲ್ಯಾಂಡನ್ನು ಮಾರುವುದಕ್ಕೆ, ಮನೆಯನ್ನು ಮಾರುವುದಕ್ಕೆ ಅವನೆಲ್ಲಿ ಬರ್ತಾನೆ ಅಂದರೆ, ದ ಡೇ ಆಫ್ ದ ಸೇಲ್ ಹಿ ಕೇಮ್ ಇನ್ ಟು ದ ಆಫೀಸ್. ಆಫೀಸಿಗೆ ಬರ್ತಾನೆ. ಅವನು ತನ್ನ ಆಸ್ತಿಯನ್ನು ಮಾರೋದಕ್ಕೆ ಒಂದು ಆಫೀಸಿಗೆ ಬರ್ತಾನೆ. ಹೀಸ್ ಕೋಟ್ ವಾಸ್ ಓಲ್ಡ್. ಅವನು ಹಾಕಿದಂಥ ಒಂದು ಕೋಟ್ ತುಂಬ ಹಳೇದಾಗಿರುತ್ತೆ. ಗ್ರೀನ್ ಆ್ಯಂಡ್ ಫೇಡೆಡ್. ಗ್ರೀನ್ ಕಲರ್ ಇರುತ್ತೆ, ಹೌದಾ, ಹಸಿರು ಕಲರ್ದಲ್ಲಿ ಕೋಟ್ ಇರುತ್ತೆ, ತುಂಬ ಹಳೇದಾಗಿರುತ್ತೆ, ಎಲ್ಲ ಬಣ್ಣಗಿನ್ನ ಹೋಗಿ ತುಂಬ ಹಳೇದಾಗಿರುತ್ತೆ. ಐ ಥಾಟ್ ಆಫ್ ಸೆನೆಟರ್ ಕಾಟನ್ ಹೂ ಹ್ಯಾಸ್ ಬೀನ್ ಸಚ್ ಎ ಪವರ್ ವಿತ್ ದೀಸ್ ಪೀಪಲ್ ಅಪ್ ದೇರ್ ಇನ್ ದ ಮೌಂಟೇನ್ಸ್. ಅವನು ತುಂಬ ಪ್ರಾಮಾಣಿಕವಾಗಿರ್ತಾನೆ, ಚಾಣಾಕ್ಷವಾಗಿರ್ತಾನೆ, ತುಂಬ ಪವರ್ ಕೂಡ ಇರುತ್ತೆ ಅವನಿಗೆ. ಫೆರಾಪ್ಸ್ ಇಟ್ ವಾಸ್ ಒನ್ ಆಫ್ ಹಿಸ್ ವರ್ಲ್ಡ್. ಇನ್ ಫ್ರೆಂಡ್ಸ್ ವರ್ಡ್ಸ್ ಈ ವೋರ್ ಗ್ಲೌಸ್. ಯಾಕಂದರೆ ಗ್ಲೌಸನ್ನು ಹಾಕಿರ್ತಾನೆ ಕೈಗೆ, ಎರಡು ಕೈಗೆ ಒಂದೊಂದು ಗ್ಲೌಸನ್ನು ಹಾಕಿರ್ತಾನೆ. ದೆ ವೇರ್ ಓಲ್ಡ್ ಆ್ಯಂಡ್ ಟೋನ್ ಆ್ಯಂಡ್ ಹೀಸ್ ಹ್ಯಾಂಗರ್ ಟಿಪ್ಸ್ ಶೋಡ್ ಥ್ರೂ ದೆಮ್. ಹಿ ಕ್ಯಾರಿಡ್ ಎ ಕೇನ್ ಬಟ್ ಇಟ್ ವಾಸ್ ಓನ್ಲಿ ದ ಸ್ಕೆಲ್ಟನ್ ಆಫ್ ಅ ವರ್ನ್ ಔಟ್ ಅಂಬ್ರೆಲಾ. ಬಿಹೈಂಡ್ ಹಿಮ್ ವಾಕ್ಡ್ ಒನ್ ಆಫ್ ಹಿಸ್ ಇನ್ಎಮರೇಬಲ್ ಕಿನ್ ಇನ್ ಡಾರ್ಕ್ ಯಂಗ್ ಮ್ಯಾನ್ ವಿತ್ ಐಸ್ ಲೈಕ್ ಅ ಗೇಜರ್. ಅವನು ಜಿಂಕೆ ರೀತಿಯಲ್ಲಿರುವಂತಹ ಕಣ್ಣುಳ್ಳವರುವಂತಹ ಕಪ್ಪು ಹುಡುಗನನ್ನು ಅವನು ಜೊತೆಗೆ ಕರೆದುಕೊಂಡು ಬಂದಿರ್ತಾನೆ. ಓಕೆ, ನೆಕ್ಸ್ಟ್ ನೋಡಿ. ದ ಓಲ್ಡ್ ಮ್ಯಾನ್ ಬುಡ್ ಟು ಆಲ್ ಇಫ್ ಯೂಸ್ ಇನ್ ದ ರೂಮ್. ದೆನ್ ಹಿ ರಿಮೂವ್ಡ್ ಹೀಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್ ಸ್ಲೋಲಿ ಆ್ಯಂಡ್ ಕೇರ್ಫುಲಿ. ದ ಓಲ್ಡ್ ಮ್ಯಾನ್ ಬುಡ್ ಆಲ್ ಆಫ್ ಯೂಸ್ ಇನ್ ದ ರೂಮ್. ಯಾಕಂದರೆ ರೂಮ್ ಒಳಗಡೆ ಬರಬೇಕಾದ್ರೆ ಓಲ್ಡ್ ಮ್ಯಾನ್ ಏನು ಮಾಡ್ತಾನೆ ಅಂದರೆ, ದೆನ್ ರಿಮೂವ್ಡ್ ದ ಹ್ಯಾಟ್ ಆ್ಯಂಡ್ ಗ್ಲೌಸ್. ಹ್ಯಾಟನ್ನು ನಿಧಾನವಾಗಿ ತೆಗಿತಾನೆ, ಗ್ಲೌಸನ್ನು ತೆಗಿತಾನೆ. ಸ್ಲೋಲಿ ಆ್ಯಂಡ್ ಕೇರ್ಫುಲಿ, ತುಂಬ ಕೇರ್ಫುಲಿಯಾಗಿ ತೆಗಿತಾನೆ. ಕ್ಯಾಪ್ಲಿನ್ ಒನ್ಸ್ ಡಿಡ್ ದ್ಯಾಟ್ ಇನ್ ಅ ಪಿಕ್ಚರ್. ಇನ್ ಅ ಬ್ಯಾಂಕ್ ಹಿ ವಾಸ್ ದ ಜೂನಿಟರ್. ದೆನ್ ಹಿ ಹ್ಯಾಂಡೆಡ್ ಹೀಸ್ ಥಿಂಗ್ಸ್ ಟು ದ ಬಾಯ್ ಹೂ ಸ್ಟುಡ್ obediently behind the old man his chair. ತುಂಬ ನಿಧಾನವಾಗಿ ತೆಗಿತಾನೆ. ಸೇಮ್ ಚಾರ್ಲಿ ಚಾಪ್ಲಿನ್ ಥರನೇ ಅವನು ಕೂಡ ಆ್ಯಕ್ಷನಲ್ಲಿ ತೆಗಿತಾನೆ, ತೆಗೆದು ಚೇರ್ ಮೇಲೆ ಕೂಡ್ತಾನೆ. ನೆಕ್ಸ್ಟು ನಾಲ್ಕನೆಯ ಪ್ಯಾರ ನೋಡೋಣ. There was a great deal of conversation
about Rain and his family. ನೋಡಿ, there was a great deal of conversation about Rain and his family. Okay, he was very proud of his large family. ಹೌದಾ? ನೋಡಿ, ದೇರ್ ವಾಸ್ ಅ ಗ್ರೇಟ್ ಡೀಲ್ ಆಫ್ ಕನ್ವರ್ಸೇಷನ್ ಅಬೌಟ್ ರೈನ್ ಆ್ಯಂಡ್ ಈಸ್ ಫ್ಯಾಮ್ಲಿ. ಯಾಕಂದರೆ ತುಂಬ ವರ್ಷಗಳಿಂದ ತುಂಬ ದೊಡ್ಡ ಫ್ಯಾಮ್ಲಿಯನ್ನು ಹೊಂದಿರುತ್ತೆ ಅವರು. ತುಂಬ ದೊಡ್ಡದಾಗಿರುತ್ತೆ. ಹಿ ವಾಸ್ ವೆರಿ ಪ್ರೌಡ್ ಆಫ್ ಹಿಸ್ ಲಾರ್ಜ್ ಇನ್ ಫ್ಯಾಮ್ಲಿ. ಯಾಕಂದರೆ ಅವನು ತುಂಬ ಹೆಮ್ಮೆಯನ್ನು ಪಡ್ಕೊಳ್ತಾ ಇರ್ತಾನೆ, ನನಗಿಷ್ಟು ದೊಡ್ಡ ಫ್ಯಾಮ್ಲಿ ಇದೆ ಅಂತ. ಯಾರು? ಓಲ್ಡ್ ಮ್ಯಾನ್. ಫೈನಲಿ ವಿ ಗಾಟ್ ಡೌನ್ ಟು ಬಿಸಿನೆಸ್ as he would say, as he had agreed for $1,200. ಕೊನೆಗೂ ಅವನು ಓಲ್ಡ್ ಮ್ಯಾನ್ $1,200 ಫಿಕ್ಸ್ ಮಾಡಿರ್ತಾನೆ. ನನ್ನ ಒಂದು ಆಸ್ತಿಯನ್ನು ಮಾರೋದಕ್ಕೆ $1,200 ಫಿಕ್ಸ್ ಮಾಡಿರ್ತಾನೆ ಇನ್ ಕ್ಯಾಶ್. ವಿ ವುಡ್ ಬೈ ಆ್ಯಂಡ್ ದ ಮನಿ ವಾಸ್ ರೆಡಿ. ಯಾಕಂದರೆ ರೆಡಿಯಾಗೇ ಬಂದಿರ್ತಾನೆ ಅವನು ಕೂಡ. ಡಾನ್ ಆ್ಯಂಡ್ ಸೆಲ್ಮೋ ಸೆಡ್ ಟು ಹಿಮ್ ಇನ್ ಸ್ಪೇನಿಷ್, ವಿ ಹ್ಯಾವ್ ಮೇಡ್ ಇನ್ ಡಿಸ್ಕವರಿ. ಅವನ ಹೆಸರು ಏನಾಗಿರುತ್ತಪ್ಪ ಅಂದರೆ ಡಾನ್ ಆ್ಯಂಡ್ ಸೆಲ್ಮೋ ಆಗಿರುತ್ತೆ. ಓಲ್ಡ್ ಮ್ಯಾನಿನ ಒಂದು ಹೆಸರು ಡಾನ್ ಆ್ಯಂಡ್ ಸೆಲ್ಮೋ ಆಗಿರುತ್ತೆ. ಅವನು $1,200 ಎಷ್ಟು? $1,200 $1,200 ಫಿಕ್ಸ್ ಮಾಡಿರ್ತಾನೆ. ಐ ಸೆಡ್ ಟು ಹಿಮ್ ಇನ್ ಸ್ಪ್ಯಾನಿಷ್, ವಿ ಹ್ಯಾವ್ ಮೇಡ್ ಇನ್ ಡಿಸ್ಕವರಿ, ಯು ರಿಮೆಂಬರ್ ದ್ಯಾಟ್ ವಿ ಸೆಂಡ್ ದ್ಯಾಟ್ surveyor that in continue up there to survey your land, so has to make the deed. Will him find that you own more than 8 acres. He tells you that your land extends across the river and that you own almost twice as much as you thought. He did not know that, and know Don and Selmo. ಇಲ್ಲಿ ಅಮೇರಿಕನ್ ಪೀಪಲ್ಸಿಗೆ ಅವನ ತನ್ನ ಒಂದು ಆಸ್ತಿಯನ್ನು $1,200 ಮಾರಿರ್ತಾನೆ. ಆದರೂ ಅಮೇರಿಕನ್ದವ್ರು ಏನು ಮಾಡಿರ್ತಾರೆ, ತನ್ನ ಲ್ಯಾಂಡನ್ನು ಹೋಗಿ ಅಳತೆಯನ್ನು ಮಾಡಿ ನೋಡಿದಾಗ ಅವನು ಹೇಳಿದ್ದಕ್ಕಿಂತ ಜಾಸ್ತಿನೇ ಇರುತ್ತೆ. ಅದು 8 ಎಕರೆಗಿಂತ ಜಾಸ್ತಿ ಇರುತ್ತೆ. ಇದ್ದಾಗ ಏನು ಮಾಡ್ತಾನಂದರೆ ಹೇಳ್ತಾರೆ ಅವರು, ನಿನ್ನ ಆಸ್ತಿ ಜಾಸ್ತಿ ಇದೆ, ನಿನಗೆ ಅದರ 2 ಪಟ್ಟು ನಾವು ದುಡ್ಡನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಅಮೇರಿಕನ್ ಪೀಪಲ್ಸ್. ಆಗ ಡಾನ್ ಆ್ಯಂಡ್ ಸೆಲ್ಮೋಗೆ, ಯಾಕಂದರೆ ಇವನು ಪ್ರಾಮಾಣಿಕ ಇರ್ತಾನೆ, ಒಂದೇ ನಿರ್ಧಾರವನ್ನು ತಗೊಂಡ ತಕ್ಷಣವೇ ತುಂಬ ಆ ಥರ ಹೇಳಿದ ತಕ್ಷಣ ಸಿಟ್ಟು ಬರುತ್ತೆ. ಡಾನ್ ಆ್ಯಂಡ್ ಸೆಲ್ಮೋ ಒಂದು ಮಾತು ಹೇಳ್ತಾನೆ, ಏನಪ್ಪ ಅಂದರೆ, ಅಟ್ ದೀಸ್ ಅಮೇರಿಕನ್ಸ್ ಆರ್ ಯುನೈಟೆಡ್, ದೇ ಆರ್ ಗುಡ್ ಪೀಪಲ್ and they are willing to pay you for the additional land well at the same rate for acre, so that instead of $1,200 you will get almost twice as much, and the money is here for you. ನಾನು ನಿಮ್ಮನ್ನು ಒಳ್ಳೆಯ ಜನರು ಅಂತ ತಿಳ್ಕೊಂಡು ನನ್ನ ಆಸ್ತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ನಾನು ಒಂದೇ ನಿರ್ಧಾರವನ್ನು ತಗೊಳ್ತೇನೆ. ನಾನು $1,200 ಅಂತ ಹೇಳಿದ್ದೇನೆ, ಅಷ್ಟೇ ಕೊಟ್ಟು ನೀವು ನನ್ನ ಆಸ್ತಿಯನ್ನು ತಗೊಳ್ಳಿ ಅಂತ ಹೇಳ್ತಾನೆ. ನೆಕ್ಸ್ಟ್ ನೋಡಿ, ದ ಓಲ್ಡ್ ಮ್ಯಾನ್ hug his head for a moment in thought. Then he stood up and stared at me. Friend, he said, I do not like to have you speak to me in that manner. I kept still and let him have his say. I know these. The old man hugged his head, moment his thought, and then he stood up and stared at me. Friend, he said, I do not like to have you speak to me in that manner. I kept still and let him have his say. I know this. Americans are good peoples, and that is why I have agreed to sell to them, but I do not care to insult. I have agreed sell my homes and land for $1,200, and that is the price. ನಾನು ಎಷ್ಟಕ್ಕೆ ಕೊಟ್ಟಿದ್ದೀನಿ ಅಷ್ಟಕ್ಕೆ ನೀವು ತಗೊಳ್ಳಿ, ಓಕೆ ಅಂತ ಹೇಳ್ತಾನೆ. ಹಾಗೆ ಆಮೇಲೆ I agreed with him, but it was unless finally signed deed and took the money, but refused to take more than amount agreed upon.
the shock hands all around him, put in his ravening gloves, took his stick in and walked out with a boy in behind him. ಆಗ ಎಲ್ಲ ಅಮೇರಿಕನ್ ಪೀಪಲ್ಸ್ ಕೂಡ ಅವನಿಗೆ ಪತ್ರವನ್ನು ಸೈನ್ ಮಾಡ್ಕೊಳ್ತಾರೆ, ಪತ್ರವನ್ನು ಕೊಟ್ಟು ಇದು ಮಾಡ್ಕೊಳ್ತಾರೆ, ದುಡ್ಡನ್ನು ಕೊಡ್ತಾರೆ. ಆಮೇಲೆ ಇವನು ಸೇಲ್ ಮಾಡ್ಕೊಳ್ತಾನೆ. ಎಲ್ಲ ಆಮೇಲೆ ತನ್ನ ಗ್ಲೌಸ್ ಮತ್ತು ಹ್ಯಾಟನ್ನು ತೊಗೊಂಡು ತಾನು ಬಂದಂಥ ಹುಡುಗನ ಜೊತೆಗೆ ಹೊರಟೋಗ್ತಾನೆ. ನೆಕ್ಸ್ಟ್ ನೋಡಿ. A month later, my friends and moved into Rio En Medio. ಕೆಲವೊಂದು ತಿಂಗಳ ಬಿಟ್ಟ ಮೇಲೆ ಅಮೇರಿಕನ್ಸರು ಬರ್ತಾರೆ. They had refreshed the old house in furnished the trees. ಯಾಕಂದರೆ ಇಲ್ಲಿ ಈ ಕೃತಿಕಾರ ಇದ್ದಾನಲ್ವ, ಕವಿಯ ಒಂದು ಫ್ರೆಂಡ್ ಆಗಿರ್ತಾನೆ ಇವನು, ಅಮೇರಿಕನ್ಸ್ ಪೀಪಲ್ಸ್ ಇರೋದು. ಹಾಗೆ ಫ್ರೆಂಡ್ ಇನ್ ದಟ್ ಪರ್ಚೇಸಿಂಗ್ ದನ್ ಫ್ರೆಂಡ್ಸ್ ಆ್ಯಂಡ್ ಮೂಡ್ summer. One day they came back to the ones to complain the children of the village were overrunning their people. They came every day and played under the trees built in little fences around them and took blossoms when they were spoken to. They only laughed and talked back good naturally in Spanish. ಆಗ ಇವಾಗ ಏನಾಗ್ತದಪ್ಪ ಅಂದರೆ, ಕೆಲವೊಂದು ಮಂತ್ ಬಿಟ್ಟು ಅಮೇರಿಕನ್ ಪೀಪಲ್ಸ್ ಅಲ್ಲಿ ಎಲ್ಲ ಒಂದು ಮನೆ ಸ್ವಲ್ಪ ಮಾಡಿಫೈ ಮಾಡ್ಕೊಳ್ಬೇಕಂತ ಬಂದಿರ್ತಾರೆ. ಬಂದಂಥ ಸಮಯದಲ್ಲಿ ರಿಯೋ ಎನ್ ಮೀಡಿಯಾ ಹಳ್ಳಿಯಲ್ಲಿ ಎಷ್ಟೋ ಒಂದು ಮಕ್ಕಳಿರ್ತಾರೆ. ಆ ಮಕ್ಕಳು ಡೈಲಿ ಬಂದುಕೊಂಡು ಗೇಟಿನ ಒಳಗಡೆ ಬೇಲಿಯನ್ನು ಹಾರಿ ಆ ಮರದ ಹತ್ತಿರ ಗಿಡಗಳ ಹತ್ತಿರ ಬಂದು ಆಟ ಆಡಿ ಅಲ್ಲಿರುವಂಥ ಹೂಗಳನ್ನು ತಗೊಂಡು ಹೋಗ್ತಾ ಇರ್ತಾರೆ. ಅದನ್ನು ನೋಡಿ ಅಮೇರಿಕನ್ ಪೀಪಲ್ಸ್ಗೆ ಸಿಟ್ಟು ಬರುತ್ತೆ. ಮುಂದೆ ಏನು ಮಾಡ್ತಾರೆ ನೋಡೋಣ. I sent a messenger up to the mountains for Don and Selmo. It took a week to arrange another meeting. When he arrived, he repeated his previous preliminary performance. He wore the same faded cut, carried the same stick, and was accompanied by the boy. Again he shook hands all around, sat down with the boy behind his chair and talked about the weather. Finally I broached the subject Don and Selmo about the ranch you sold to these people. They are good people and want to be your good high words always. When you sold to them, you signed a document, a deed, and in that deed you agreed to several things. One thing was that they were to have the complete possession of the property. Now Don and Selmo, it seems that every day the children of the village. ಅಲ್ಲಿ ಮುಖ್ಯವಾಗಿ ಡಾನ್ ಆ್ಯಂಡ್ ಸೆಲ್ಮೋಗೆ ಒಂದು ಮೆಸೇಜ್ ಹೋಗುತ್ತೆ. ಅಮೇರಿಕನ್ ಪೀಪಲ್ಸ್ ಹೋಗಿ ಏನು ಹೇಳ್ತಾರೆ ಅಂದರೆ, ಕಂಪ್ಲೇಂಟನ್ನು ಹಾಕ್ತಾರೆ. ಯಾರಿಗೆ ಲಾಯರ್, ಅವರ ಮಧ್ಯದಲ್ಲಿ ಲಾಯರ್ ಇರ್ತಾನೆ. ಅಮೇರಿಕನ್ ಪೀಪಲ್ಸ್ ಹೋಗಿ ಆ ಲಾಯರ್ಗೆ ಹೇಳ್ತಾರೆ, ನೋಡಪ್ಪ ಅಲ್ಲಿ ಇರುವಂಥ ಒಂದು ಮಕ್ಕಳು ಎಲ್ಲರೂ ಕೂಡ ಬೇಲಿಯನ್ನು ಡೈಲಿ ಬರ್ತಾರೆ ಆಟ ಆಡುವಂಥ, ಬೇಲಿಯನ್ನು ಹಾರಿಕೊಂಡು ಅಲ್ಲಿರುವಂತಹ ಒಂದು ಹೂಗಳನ್ನು ಕೀಳ್ಕೊಂಡು ದಿನಾಲು ಹೋಗ್ತಾರೆ ಅಂತ ಹೇಳ್ತಾರೆ. ಆಗ ತಕ್ಷಣ ಅಲ್ಲಿ ಇರುವಂಥ ಲಾಯರ್ ಏನು ಮಾಡ್ತಾನಂದರೆ, ಡಾನ್ ಆ್ಯಂಡ್ ಸೆಲ್ಮೋಗೆ ಮಾಹಿತಿಯನ್ನು ತಿಳಿಸಿ ಬರಲಿಕ್ಕೆ ಹೇಳ್ತಾನೆ. ಡಾನ್ ಆ್ಯಂಡ್ ಸೆಲ್ಮೋ ಹೋಗ್ತಾನೆ. ಹೋದ ಮೇಲೆ ಏನೆಲ್ಲ ನಡೆಯುತ್ತೆ ಅನ್ನೋದು ನೋಡೋಣ. ಓವರ್ ಆನ್ ದ ಓರ್ಚರ್ಡ್ ಆ್ಯಂಡ್ ಸ್ಪೆಂಡ್ ಮೋಸ್ಟ್ ಆಫ್ ದೇರ್ ಟೈಮ್ ದೇರ್. ವಿ ವುಡ್ ಲೈಕ್ ಟು ನೌ ಇಫ್ ಯು ಹ್ಯಾಸ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಮ್ಯಾನ್ in the village could not stop them from doing so in order that these people might enjoy their new home more in peace. ಆಗ ಹೇಳ್ತಾನೆ, ಮ್ಯಾನ್ ಇನ್ ದ ವಿಲೇಜ್ ಕುಡ್ ನಾಟ್ ಸ್ಟಾಪ್ ದೆಮ್ ಫ್ರಮ್ ಡೂಯಿಂಗ್ in order that these people might enjoy their new home more in peace. ಅಲ್ಲಿ ಹಲವಾರು ಗಿಡಗಳಿರ್ತವೆ. ಗಿಡಗಳಿಗೆ ಒಳ್ಳೆ ಚೆಂದ ಇರುವಂತಹ ಸುಂದರವಾದಂಥ ಗಿಡಗಳಿರ್ತವೆ. ಅವು ದಿನಾಲು ಬಂದು ಅವರು ಹಾಳು ಮಾಡ್ತಾ ಇರ್ತಾರೆ. ಡಾನ್ ಆ್ಯಂಡ್ ಸೆಲ್ಮೋ stood up. We have all earned love these Americans, he said, because they good people and good neighbors. I sold them property because I
They were good people, but I did not sell them the trees in the ocean. ಅಮೇರಿಕನ್ ಪೀಪಲ್ಸ್ಗೆ ನಾನು ತುಂಬ ಮರ್ಯಾದೆ ಕೊಡ್ತೇನೆ, ಅವರು ತುಂಬ ಒಳ್ಳೆಯವರು, ತುಂಬ ಚಾಣಾಕ್ಷರು ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ನನ್ನ ಲ್ಯಾಂಡ್ ಮತ್ತು ನನ್ನ ಒಂದು ಮನೆಯನ್ನು ಕೊಟ್ಟಿದ್ದೇನೆ. ಬಟ್ ನಾನು ಯಾವುದೇ ರೀತಿ ನಾನು ಗಿಡಗಳನ್ನು ಮರಗಳನ್ನು ನಾನು ನಿಮಗೆ ಮಾರಿಲ್ಲ ಅಂತ ಹೇಳ್ತಾನೆ. ನಾನು ಮರಗಳನ್ನು ಬಿಟ್ಟು ನಿಮಗೆ ಉಳಿದದ್ದನ್ನು ಮಾರಿದ್ದೇನೆ ಅಂತ ಹೇಳ್ತಾನೆ. ನೆಕ್ಸ್ಟ್ ನೋಡಿ. This was bad in Don Anselmo. I pleaded, when one sign and deed and sells real property, one sells also overthink that grows on the land, and those trees, every one of them, are no on the land and inside the boundaries of what you sold. This was bad. Don Anselmo, I pleaded, when one sign, deed and sells real property, one sells also overthink that grows on the land, and those trees, every one of them, are on the land and inside the boundaries of what you sold. ಆಗ ಹೇಳ್ತಾನೆ, ನಿಮಗೆ ನಾನು ಕೊಟ್ಟಂಥ ಒಂದು ಮನೆ ಮತ್ತು ಅದು ಮಾತ್ರ ನಿಮ್ಮದು. ಇದು ಇಲ್ಲಿರುವಂತಹ ಗಿಡ ಮರಗಳು ನಿಮ್ಮದಲ್ಲ, ಅದು ಊರಿನ ಪ್ರತಿಯೊಬ್ಬ ಹುಡುಗನಿಗೂ ಒಂದೊಂದು ಹೆಸರಿನಲ್ಲಿದೆ ಅಂತ ಹೇಳ್ತಾನೆ. ಆಗ ಎಸ್, ಐ ಅಡ್ಮಿಟ್ ದ್ಯಾಟ್ ಇನ್ ಸೆಡ್, ಯು ನೋ ಐ ಆಮ್ ದ ಓಲ್ಡೆಸ್ಟ್ ಮ್ಯಾನ್ ಇನ್ ದ ವಿಲೇಜ್. ಆಲ್ಮೋಸ್ಟ್ ಎವ್ರಿ ಒನ್ ದೇರ್ ಈಸ್ ಮೈ ರಿಲೇಟಿವ್ ಇನ್ ಆಲ್ ದ ಚಿಲ್ಡ್ರನ್. Rio En Medio are my documents. Every time a child has been born in Rio En Medio, I took possession of the homes. From my mother I have planted trees for that child. The trees in that orchard are not mine. Into the children of the village, every person in Rio En Medio. Don, since in the Rio came to son owns a tree in that orchard, I did not sell the trees because I could not. They are not mine. ಆಗ ಇನ್ನೆಲ್ಲ ಹೇಳ್ತಾನೆ. ಅದು ಕೂಡ ಗಿಡ ಮರಗಳು ನನ್ನದಲ್ಲ, ನನ್ನ ಊರಲ್ಲಿರುವಂಥ ಪ್ರತಿ ಒಂದು ಹುಡುಗರ ಒಂದು ಹೆಸರಿನಲ್ಲಿ ಇರುವಂಥ ಅವ್ರಿಗೆಲ್ಲ ಹಕ್ಕಿದೆ, ಎವ್ನಿ ಟೈಮ್ ಅವರು ಬಂದು ಅಲ್ಲಿ ಆಡಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್, ದೇರ್ ವಾಸ್ ನಥಿಂಗ್ ವಿ ಕುಡ್ ಡೂ. Leslie owned the trees, but the old man had been genius in refuse amounted in future, and him it took most of following winter by the trees from in Don and some in the valley of Rio En Medio. ಓಕೆ, ಲಾಸ್ಟಿಗೆ ಯಾವುದೇ ರೀತಿ ನಮಗೆ ಯೂಸ್ ಆಗೋದಿಲ್ಲ, ಇವನು ನಮ್ಮ ಮಾತು ಕೇಳೋದಿಲ್ಲ ಅಂತ ಲಾಯರ್ ಅಮೇರಿಕನ್ ಪೀಪಲ್ಸ್ಗೆ ಹೇಳ್ತಾರೆ. ಆಗ ಅಮೇರಿಕನ್ ಪೀಪಲ್ಸ್ ಆಯಿತು, ಇನ್ಮೇಲೆ ನಾವು ಆ ಥರ ತಿಳ್ಕೊಳ್ಳೋದಿಲ್ಲ ಅಂತ ಹೇಳಿ ಎಲ್ಲ ಸಮಾಧಾನ ಮಾಡಿಕೊಂಡು ಈ ಡಾನ್ ಆ್ಯಂಡ್ ಸಲ್ಮಾ ತನ್ನ ಊರಿಗೆ ಹೋಗ್ತಾನೆ. ಇವರು ಕೂಡ ತಮ್ಮ ಊರಿಗೆ ಹೋಗಿ ಬಿಡ್ತಾರೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.